ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲೂ ಕೂಡ ಕಾಸ್ಟ್ ಬೇಸ್ಡ್ ಮೀಸಲಾತಿ ಬೇಕಾ ಬೇಡವಾ, ಮೀಸಲಾತಿ ಹಟಾವೋ ಆಂದೋಲನ. ರಾಜಕೀಯ ವ್ಯವಸ್ಥೆಯಲ್ಲಿ ಕೂತ್ಕೊಂಡಿರೋ ವ್ಯಕ್ತಿಗಳೇ ಕೆಲವೊಂದು ಪೋಸ್ಟ್ ಗಳನ್ನ ಮಾಡ್ಕೊಂತಿದ್ದಾರೆ. ಮಹಾತ್ಮ ಗಾಂಧೀಜಿನೇ ಮೀಸಲಾತಿಗಾಗಿ ಉಪವಾಸ ಕೂತಂತಹ ದರಿದ್ರವಾದಂತಹ ಪರಿಸ್ಥಿತಿಯ ದೇಶ ನಮ್ಮದು. ಮೀಸಲಾತಿ ಫುಲ್ಫಿಲ್ ಆದ್ರೆ ಅಲ್ಲೇ ನಮಗೆ ನ್ಯಾಯ ದೊರಕುತ್ತಲ್ವಾ? ಈ ದೇಶದಲ್ಲಿ ಜಾತಿ ಆಧಾರಿತ ಮೀಸಲಾತಿ ಇಲ್ಲ. ನಾನು ಅದನ್ನ ಸಂವಿಧಾನವನ್ನ ಇಟ್ಕೊಂಡು ಹೇಳ್ತೇನೆ. ಎದೆ ತಟ್ಕೊಂಡು ನಾನು ಎಸ್ಸಿ ಅಂತ ಎಷ್ಟು ಜನ ಹೇಳ್ತೀನಿ. ಈಗ ಪ್ರತಿಯೊಂದು ಶಾಲೆಗಳಲ್ಲೂ ಫೀಸ್ ಸ್ಟ್ರಕ್ಚರ್ ಅಂತ ಇರುತ್ತೆ. ಈಗ ಎಸ್ಸಿಗಳು ನಾವು ಕೇಳಿದ್ವಾ ನಮಗೆ ಮಾತ್ರ ಕೊಡ್ರಿ ಬೇರೆಯವ್ರು ಕೊಡಬೇಡಿ ಅಂತ? ಮಲ್ಲಿಕಾರ್ಜುನ್ ಖರ್ಗೆ ಇರಲಿ, ಪರಮೇಶ್ವರ್ ಇರಲಿ, ಕೆ ಎಚ್ ಮುನಿಯಪ್ಪ ಇರಲಿ, ಆಂಜನೇಯ ಇರಲಿ, ಯಾರೆಲ್ಲ ಇದಾರಲ್ಲ ಇವ್ರನ್ನ ಒಂದು ಸಾರಿ ಜನರಲ್ ಕ್ಷೇತ್ರದಿಂದ ಗೆಲ್ಲಿಸಿ. ನನ್ನ ಹೆಸರಿಗೆ ಅಂಟಿರುವ ಹಿರೇಗೌಡರಿಗೆ ಬೆಲೆ ಇದೆ, ನನ್ನ ಪ್ರತಿಭೆಗೆ ಬೆಲೆ ಇಲ್ಲ ಅನ್ನೋ ಮನಸ್ಥಿತಿ ಇದೆ. ಇಂದು ನಾವು ಹೊಲಸು ಮಾಡಬಹುದು, ಆ ಹೊಲಸು ಎತ್ತವನು ಮಾತ್ರ ದಲಿತನಾಗಿರ್ಬೇಕು, ಆದ್ರೆ ನಾನು ಮಾತ್ರ ಆ ಕೆಲಸ ಮಾಡಲ್ಲ. ಏನ್ ಮಾದಿಗನ್ ರಾಧಕ್ಕ ಪಂಚಾಯಿತಿ ವೀಕ್ಷಿಸಿ ಇಂದು ರಾತ್ರಿ 8 ಗಂಟೆಗೆ.